ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಮಿನಿ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ನಾವು ಸಂಡೇ 2 ಆಗಸ್ಟ್ ಚಿತ್ರದುರ್ಗಕ್ಕೆ ಹೋಗಿದ್ವಿ. ಯಾಕೆ ಅಂತ ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಯವರ ಸೋದರ ಮಾವನ ಮಗಳ ಶ್ರೀಮಂತ ಕಾರ್ಯ ಇತ್ತು, ಅದಕ್ಕೋಸ್ಕರ ಹೋದ್ವಿ. ಅವರ ಮನೆಯಲ್ಲಿ ನನಗೆ ಮೊದಲು ಇಷ್ಟ ಆಗಿದ್ದು ದೇವ್ರ ಮನೆ, ತುಂಬ ಚೆನ್ನಾಗಿದೆ. ವೀರಭದ್ರ ಸ್ವಾಮಿ ಫೋಟೋ ಇತ್ತು. ಅಡುಗೆ ಮನೆ ನೋಡಿ ಹೇಗಿದೆ. ಇನ್ನು ಹಾಲಲ್ಲಿ ಶೋಕೇಸು, ಫೌಂಟೇನ್ ಗಣೇಶ ಮತ್ತು ಗೋಡೆ ಮೇಲೆ ಈ ಚಿತ್ತಾರದ ಅಲಂಕಾರ ತುಂಬ ಇಷ್ಟ ಆಯಿತು. ಅವ್ರ ಮನೆಯವರು ಗಡಿಬಿಡಿಯಲ್ಲಿದ್ದರು. ಇನ್ನು ಇಲ್ಲಿ ಸ್ವಾಮಿಯರು ಕೂಡ ಬಂದಿದ್ದರು. ನನಗೆ ಈ ಫ್ಲವರ್ ಪಾಟ್ ತುಂಬ ಇಷ್ಟ ಆಯಿತು. ನಾವು ಹೋದಾಗ ಇಬ್ಬರು ಅಷ್ಟೇ ಬಂದಿದ್ದರು ನೆಂಟರುಗಳು. ಅದು ಅವರ ಅಪ್ಪನ ಅಣ್ಣ ಅತ್ತಿಗೆ ಅಂತೆ, ಅವರು ಇದ್ದರು. ಅದು ಅಲ್ಲದೆ ಸ್ವಾಮಿಯರು, ಅಲ್ಲಿ ಕಾಣ್ತಿರೋದು ಸ್ವಾಮಿಯರು, ಇವರೇ ಈ ಸ್ವಾಮಿಯರು ಬಂದಿದ್ದರು. ತುಂಬ ಬೋರ್ ಆಗ್ತಿತ್ತು, ಯಾರೂ ಬಂದಿರಲಿಲ್ಲ. ಸ್ವಲ್ಪ ಹೊತ್ತಿಗೆ ಅವರೆಲ್ಲ ಬಂದು ಜಾಯಿನ್ ಆದರು. ಅದು ಅವರ ಅಮ್ಮ ಭಾರತಿ ಅಂತ, ಇದು ಸಿಂಧು, ಅವಳದೇ ಶ್ರೀಮಂತ ಕಾರ್ಯ. ಚಿಕ್ಕದಾಗಿ ಸಿಂಪಲ್ಲಾಗಿ ಶ್ರೀಮಂತ ಕಾರ್ಯವನ್ನು ಇಟ್ಕೊಂಡಿದ್ದರಿಂದ ಸಿಂಪಲ್ಲಾಗಿ ಅರೇಂಜ್ ಮಾಡಿದರು. ಜಾಸ್ತಿ ಹೊರಗಡೆಯವರನ್ನು ಕರೆದಿದ್ದಿಲ್ಲ, ಬಂಧು ಬಳಗದವರೇ ಹೆಚ್ಚಾಗಿ ಸೇರಿದರು. ಆರತಿ ಕಾರ್ಯಕ್ರಮ ಶುರು ಆಯಿತು. ಎಲ್ಲರೂ ಆರತಿ ಮಾಡ್ತಾಯಿದ್ರು. ನಾವು ನಮ್ಮ ಸರದಿಗೋಸ್ಕರ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಕಾಣ್ತಿರೋದು ಅವರ ಚಿಕ್ಕಮ್ಮ, ಅಮ್ಮನ ತಂಗಿ. ಇದು ಅವರ ಅಪ್ಪನ ಅಣ್ಣ ತಮ್ಮಂದಿರ ಹೆಂಡತಿಯರು. ಮತ್ತು ಇದು ನಮ್ಮ ಫ್ಯಾಮಿಲಿ. ಇದರಲ್ಲಿ ನನ್ನ ಎಡಗಡೆ ನಿಂತಿರೋದು ನನ್ನ ಮೈದನನ ಮಗಳು, ಬಲಗಡೆ ಇರೋದು ನಮ್ಮ ಮನೆಯವರು, ನನ್ನ ಮಗ ಮತ್ತು ನಮ್ಮತ್ತೆ. ಇನ್ನೂ ಬಹಳಷ್ಟು ಜನ ಆರತಿ ಮಾಡೋರಿದ್ರು. ನಾವು ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ ಆರತಿ ಮಾಡಿ ಮುಗಿದ್ಮೇಲೆ ನಮ್ಮತ್ತೆ ಹೋಗ್ಬಿಟ್ಟು ವಿಳ್ಯದೆಲೆ ತೊಗೊಂಡು ಕಳಸದಲ್ಲಿ ಸುಡ್ತಾಯಿದ್ರು. ಯಾಕೆ ಸುಡ್ತಾ ಇದ್ದಾರೆ ಅಂತ ನೋಡಿದೆ. ಅವ್ರು ಎಷ್ಟೇ ಆಗಲಿ ಹುಡುಗಿಗೆ ಸೋದರತ್ತೆ ಆಗ್ತಾರೆ. ಅವರೇ ಹೋಗ್ಬಿಟ್ಟು ದೃಷ್ಟಿ ತೆಗೆದು ಕಪ್ಪನ್ನು ಹಣೆಗೆ ಹಚ್ಚಿ, ಕೈಗಳಿಗೆ ಹಚ್ಚಿ, ಕಾಲುಗಳಿಗೆ ಹಚ್ಚಿದ್ರು. ಅದಾದಮೇಲೆ ಹಿತ್ತಲು ಎಲ್ಲಿದೆ ಅಂತ ಹುಡ್ಕೋಕ್ಕೆ ಶುರು ಮಾಡಿದ್ರು. ಆಗ ನಮ್ಮ ಮನೆಯವ್ರು ಬಂದುಬಿಟ್ಟು, ನಿನಗೆ ಹಿತ್ತಲು ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿದ್ರು. ಅವ್ರು ಹಿತ್ತಲು ನೋಡಿದ್ದು, ಹಿತ್ತಲು ನೋಡಬೇಕು ಅಂತ ಅಲ್ಲ, ದೃಷ್ಟಿ ತೆಗೆದು ಎಲೆನ ಹಾಕಲಿಕ್ಕೆ. ಊಟ ಮಾಡಿ ಸ್ವಲ್ಪ ಹರಟೆ ಹೊಡಿತಾ ರಿಲ್ಯಾಕ್ಸ್ ಮಾಡಿದ್ವಿ. ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಬಸ್ ಸ್ಟ್ಯಾಂಡಲ್ಲಿ ನನ್ನ BEd ಫ್ರೆಂಡ್ ರೇಣುಕಾ ಸಿಕ್ಕಿದ್ದು. ಅವಳು ನಿನ್ನೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿಯಾಯಿತು. ಯಾಕೆ ಅಂತಂದರೆ ನಿನ್ನೆ ಫ್ರೆಂಡ್ಶಿಪ್ ಡೇ ಬೇರೆ ಇತ್ತು. ಬಹಳ ದಿನಗಳ ನಂತರ ಸಿಕ್ಕಿದ್ರಿಂದ ಮಾತಾಡೋದು ತುಂಬಾ ಇತ್ತು, ಆದರೆ ಸಮಯ ತುಂಬ ಕಮ್ಮಿ ಇತ್ತು. ಅವಳು ಕೂಡ ಅವಸರದಲ್ಲಿದ್ದು, ನಾನು ಕೂಡ ಅವಸರದಲ್ಲಿದ್ದೆ, ಮಾತಾಡಲಿಕ್ಕಾಗಲಿಲ್ಲ. ಇಬ್ಬರು ಕೂಡ ಜೊತೆಗೆ ಒಂದು ಫೋಟೋ ತಗೊಂಡ್ವಿ, ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಇಲ್ಲಿಗೆ ನಮ್ಮ ಮಿನಿ ಬ್ಲಾಗ್ ಮುಗೀತು.